ಸದ್ಯಕ್ಕೆ ನಾವು ಡಿ ಡಿ ಹಿಲ್ಸ್ ಮುಗಿಸ್ಕೊಂಡು ಮಂದಾರಗಿರಿ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದೀವಿ. ಜಿ ಟಿ ದಿ ಬ್ಯೂಟಿ, ಜಿ ಟಿ ಬಿಟ್ಟು ಹೊಡಿಣ. ಮತ್ತೆ ಯಾರು ಕರಿಮಣಿ ಮಾಲೀಕ? ಯಾರು ಕರಿಮಣಿ ಮಾಲೀಕ? ಆದಷ್ಟು ವಿತಿನ್ 100 ಅಲ್ಲೇ ಆಟ ಆಡ್ಬೇಕಿದ್ರೆ. ಕಣ್ಣ ಸಲಿಗೆ. ನಿಮ್ಗೊಂದ್ಸ ಪ್ರಕಾರ ನಾವು ಈ ರೈಡ್ನ ಎಷ್ಟು ದಿನದ ಮುಂಚೆ ಪ್ಲಾನ್ ಮಾಡಿರ್ಬೋದು? ಏ ಪಾಪು, ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಅಲ್ಲಿಗೆ ಹೋಗ್ಬಿಡೋಣ ಬಾ, 360 ಡಿಗ್ರಿ ಕಾಣುತ್ತೆ. ಹೋಗ್ಬೇಕಾದ್ರೆ ಬೈಕ್ ಬಂದಿತ್ತು. ಕಟ್ ಮಾಡ್ಬಿಡು, ಸರಿ ಹೇಳ್ತೀನಿ, ಹೇಳು. ಅಲ್ಲಿ ನಿಂತಿರ್ಬೇಕು ವಾಪಸ್. ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸಿ. ಹಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗುಡ್ ಆಫ್ಟರ್ನೂನ್. ಮ್ಯಾಕ್ ಆ್ಯಂಡ್ ಡ್ಯೂಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನನ್ನ ಹಿಂದಿನ ವಿಡಿಯೋ ನೋಡ್ಕೊ ಬಂದಿರೋರಿಗೆ ಗೊತ್ತಿರುತ್ತೆ ನಾವು ಎಲ್ಲಿದ್ದೀವಿ, ಎಲ್ಲಿ ಹೋಗಿದ್ವಿ, ಎಲ್ಲಿ ಹೋಗ್ತಾ ಇದ್ದೀವಿ ಈಗ ಅಂತ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಇಲ್ಲೇ ಮೇಲ್ಗಡೆ ಐಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ. ಸದ್ಯಕ್ಕೆ ನಾವು ಡಿ ಡಿ ಹಿಲ್ಸ್ ಮುಗಿಸ್ಕೊಂಡು ಮಂದಾರಗಿರಿ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಜಿ ಟಿ ದಿ ಬ್ಯೂಟಿ, ಜಿ ಟಿ ಬಿಟ್ಟು ಹೊಡಿಣ. ಯಾವುದೋ ಸಿಟಿ ಎಂಟ್ರ್ ಆದ್ವಿ. ಸಿಟಿನಾ ಹೈವೇನಾ? ಇರಿ ಅಂಕಲ್. ಜಿ ಟಿ ಓಡಿಸೋಣ ಅಂತ ಈಸ್ಕೊಂಡೆ, ನೋಡೋಣ ಜಿ ಟಿ ಹೇಗಿದೆ. ಕ್ಯಾಮ್ರಾ ಆ್ಯಂಗಲ್ ಅಂತೂ ಈ ಬೈಕಿಗೆ ಸೂಟ್ ಆಗೋಲ್ಲ, ಯಾಕಂದರೆ ನಾನು ನನ್ನ ಬೈಕಿಗೆ ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡ್ಕೊಂಡಿರೋದು. ಫುಲ್ ಏನಿದೆ ಆ ಟಾರ್ಕ್ ಮಾತ್ರ ಕ್ರೇಜಿ ಫೀಲ್ ಆಗುತ್ತೆ. ಅಣ್ಣ 100 ಮೇಲೆ ಬೇರೆ ಹೋಗಂಗಿಲ್ಲ ಅಂತ ಹೇಳೋನೆ. ರೆಂಟ್ ಬೈಕು, ಆದಷ್ಟು ವಿತಿನ್ 100 ಅಲ್ಲೇ ಆಟ ಆಡಬೇಕಿದ್ರೆ. ಗೈಸ್, ಉಲ್ಲಾಸ್ ಫ್ಯಾಮಿಲಿ ಡಾಬಾ ಅಂತ ಇಲ್ಲೇ ಊಟಕ್ಕೆ ಹಾಕಿದ್ವಿ. ಆಲ್ಮೋಸ್ಟ್ ಒಂದು 2 ಅವರ್ಸ್ ಊಟ ಮಾಡಿದ್ದೀವಿ. ಪ್ರೈಸು ಅಫೋರ್ಡಬಲ್ ಇತ್ತು, ಟೇಸ್ಟು ಚೆನ್ನಾಗಿತ್ತು. ಇದು ಇಲ್ಲಿ ಬಂದು ಯಾವುದೋ ನರಸೀಪುರ ತೋಪು ಅಂತೆ, ಹತ್ರ ಡಾಬಾಸ್ಪೇಟೆ. ಚೆನ್ನಾಗಿತ್ತು. ಈಗ ಇಲ್ಲಿಂದ ನಾವು ಮಂದಾರಗಿರಿಗೆ ಹೊರಡ್ತಾ ಇದ್ದೀವಿ. ನೋಡಿ ಏನು ಅಭಿ ಕರಿಮಣಿ ಮಾಲೀಕ ನೀನಲ್ಲ ಅಂತವನೆ. ಮತ್ತೆ ಯಾರು ಕರಿಮಣಿ ಮಾಲೀಕ? ಯಾರು ಕರಿಮಣಿ ಮಾಲೀಕ? ನಾವು ಅವಾಗಲೇ ಊಟ ಮಾಡೋ ಆತ್ರದಲ್ಲಿ ರೂಟ್ ಮಿಸ್ ಮಾಡ್ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ. ಸೊ ಈಗ ಊಟ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇದೆಲ್ಲ ಮುಂದೆ ಒಂದು ಲೆಫ್ಟ್ ತೊಗೊಬೇಕಿತ್ತಂತೆ, ಲೆಫ್ಟ್ ಮಿಸ್ ಮಾಡಿಬಿಟ್ಟು ಸ್ಟ್ರೈಟ್ ಬಂದುಬಿಟ್ಟಿದ್ದೀವಿ. ಊಟ ಮಾಡಿದ್ಮೇಲೆ ಒಂದು ಎನರ್ಜಿ ಬಂತು ಕಣ್ರಿ. ಈಗ ಸ್ವಲ್ಪ ವಯಸ್ಸು ಪರವಾಗಿಲ್ಲ. ಟೈಮು ಆಯಿತು 4:15 ಆಗಿದೆ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರೆತುಬಿಟ್ಟೆ. ನಿಮ್ಗೊಂದ್ಸ ಪ್ರಕಾರ ನಾವು ಈ ರೈಡ್ನ ಎಷ್ಟು ದಿನದ ಮುಂಚೆ ಪ್ಲ್ಯಾನ್ ಮಾಡಿರ್ಬೋದು? ನಿಜ ಹೇಳ್ತೀನಿ, ನೀವು ಯಾರೋ ಗೆಸ್ ಕೂಡ ಮಾಡಲ್ಲ. 3.5 ತಿಂಗಳು ಮುಂಚೆ ಈ ರೈಡ್ ಪ್ಲ್ಯಾನ್ ಆಗಿರೋದು. ನಂಬ್ತೀರಾ? ಅಣ್ಣ 3.5 ತಿಂಗಳು ಮುಂಚೆ ಗಾಡಿ ಬುಕ್ ಮಾಡಿರೋದು ಈ ಡೇಟಿಗೆ. ಇದನ್ನು ಮುಂದೆ ಲೆಫ್ಟ್ ತೊಗೊಬೇಕು ಅನ್ಸುತ್ತೆ. ಯಾವುದೋ ಕಂಟ್ರಿ ರೋಡಿಗೆ ಬಂದ್ವಿ. ಬೆಳಗ್ಗೆ ಆಗಿರೋ ಇನ್ಸಿಡೆಂಟಿಂದ ಗಾಡಿ ಓಡಿಸ್ತಾ ಇರಬೇಕಾದ್ರೆ ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ಅನ್ನೋ ಭಯ ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಬಟ್ ಅದಾದಮೇಲೆ ಪ್ರತಿ ಟೈಮೂ ರೆಕಾರ್ಡ್ ಮಾಡಿದ್ದೀನಿ, ಯಾವುದು ಮಿಸ್ ಆಗಿಲ್ಲ. ಈ ಬೆಳಗ್ಗೆ ಹೊತ್ತು ಕೂಡ ರೈಡ್ ಮಾಡ್ಬೋದು, ಸಂಜೆ ನೋಡಿ ಈ ಥರ ತಂಪೊತ್ತಿದ್ದಾಗೂ ರೈಡ್ ಮಾಡ್ಬೋದು. ಈ ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿ ಯಪ್ಪ ನರ್ಕ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಕಣ್ಣ ಸಲಿಗೆ
ಮಕ್ಳುಗಳಿಗೆ ಕ್ಯಾಮ್ರಾ ನೋಡಿದ್ರೆ ಅದೇನು ಖುಷಿದೋದ್ರು ಎಲ್ಲಿ ಕ್ಯಾಮ್ರಾ ನೋಡಿದ್ರು ವೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೂ ಮೋಟೋಲ್ವಾಗಿ ಮಾಡೋದಿದೆಯಲ್ಲ ಒಂದು ಕಡೆ ಡೇಂಜರಸ್ ನಿಜವಾಗ್ಲೂ. ಈ ಮಾತಾಡಿಕೊಂಡು ಅಕ್ಕಪಕ್ಕ ನೋಡ್ಕೊಂಡು ನಾವು ರೋಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇ ಮರ್ತೋಗ್ಬಿಡ್ತೀವಿ. ಈ ಪ್ಲೇಸ್ ನೀವು ನೋಡಿರ್ತೀರಾ, ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ಸು. ಇಲ್ಲೇ ಹಾಕೋಣ. ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಗೊಮ್ಮಟೇಶ್ವರ. ಏ ಪಾಪು, ನೆಕ್ಸ್ಟು ನೋಡಿ ಆ ಬೆಟ್ಟದ ಮೇಲೆ ಹೋಗ್ಬೇಕು. ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಬಂದು. ನಾವು ನಡ್ಕೊಂಡು ಹೋಗೋಣ ಅನ್ಕೊಂಡು ಅಲ್ಲಿ ಅಣ್ಣ ಬೈಕೆ ತಗೊಂಡೋಗ್ರಿ ಅಂತವ್ರೆ. ಬ್ಯಾಕ್ ಗ್ರೌಂಡ್ ನೋಡಿ ಮಮ್ಮ ಏನು ಸೈಕ್ ಆಗೈತೆ. ಒಂದು ಟೈಮ್ ಲ್ಯಾಪ್ಸ್ ಮಾಡೋಣ ಇರು. ಚಗ್ರ ನೋಡಿ ಏನೋ ಫೋಟೋ ಶೂಟ್ ಮಾಡ್ತಾವನೆ. ಹೆಂಗಿದೆ ಮ್ಯಾಮ್ ಪ್ಲೇಸು? ಹೆಂಗಿದೆ ರೋ ಈ ಪ್ಲೇಸು? ಸೂಪರ್ ಅಪ್ಪ ದೇವಿ, ತುಂಬಾ ಚೆನ್ನಾಗಿದೆ. ನೈಸ್. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಈಗ ಬೆಟ್ಟದ ಮೇಲೆ ಹೋಗುತ್ತದೆ ಗಾಡಿ. ಸೊ ಡೈರೆಕ್ಟ್ ಆ ಬೆಟ್ಟದ ಮೇಲೆ ಹತ್ಸೋಣ ಅಂತ ಹೋಗ್ತಾಯಿದ್ವಿ. ಈ ಮೆಟ್ಲು ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗುತ್ತೆ ಪಕ್ಕ. ಯಾವುದು ಕೆರೆ ನೋಡ್ರಿ, ಇಲ್ಲಿ ಸೈಕ್ ಆಗೈತೆ. ಒಪ್ಪಿಲ್ಲಿ ಹತ್ತಿಸೋದೇ ಒಂದು ಮಜಾ. ದಿಸ್ ಈಸ್ ಮಜಾ. ಓ ಬ್ರೋ, ಫುಲ್ ಟೈಟ್ ಕಾರ್ನರ್ಸ್ ಇದು ನೋಡಿ. ಹಿಂಗೆ ಬೇಕು ಅಂದಾಗ ನ್ಯೂಟ್ರಲ್ ಬೀಳಲ್ಲ ಗಾಡಿ, ಬೇಡದೇ ಇರೋ ಸಿಚುವೇಶನಲ್ಲೆಲ್ಲ ನ್ಯೂಟ್ರಲ್ ಬಿದ್ದೋಗ್ಬಿಡುತ್ತೆ. ನಿಧಾನಕ್ಕೆ ಹೋಗೋಣ, ಯಾಕೆ ಬೇಕು ಕಾರ್ನರ್ ಹೆಂಗಿದೆಯೋ. ಲವರ್ಸ್ ಏನೋಣ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಕ್ರೇಜಿ. ಏನು ಕ್ರೇಜಿ ಮಾನ್ಯುಮೆಂಟ್ ಐತೆ ನೋಡಿದ್ದು, ಸಕ್ಕದಾಗೈತೆ. ನಿಜವಾಗ್ಲೂ ಕೂತವ್ರ ಜನ ಅನ್ಕೊಂಡೆ. ನಾನು ಹಂಗೆ ಅಂದ್ಕೊಂಡೆ, ಸಕ್ಕ ರಿಯಲಿಸ್ಟಿಕ್ ಆಗಿ ಮಾಡವ್ರೆ. ಆ ಮರನೂ ಆರ್ಟಿಫಿಷಿಯಲ್ ತಾನೆ. ಹ್ಞೂ, ನಾನು ಅದನ್ನ ಅಲ್ಲಿಂದ ರಿಯಲ್ ಮರ ಅನ್ಕೊಂಬಂದಿದ್ದೆ. ನಾವು ಒಳಗಡೆ ಹೋಗ್ತಾ ಇಲ್ಲ, ಟೈಮ್ ಇಲ್ಲ. ಸೊ ಆಚೆಯಿಂದಾನೇ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಸನ್ಸೆಟ್ ನೋಡೋಕ್ಕಂತೂ ಪರ್ಫೆಕ್ಟಾಗಿದೆ. ಸನ್ಸೆಟ್ ಕಾಣಿಸ್ತಾ ಇಲ್ಲ, ಮೋಡ ಇದೆ. ಅಲ್ಲಿಗೋಗ್ಬಿಡೋಣ ಬಾ, 360 ಡಿಗ್ರಿ ಕಾಣುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೋ ಗೈಸ್. ಇಲ್ಲಿ ನೋಡಿದ್ರಲ್ಲ, ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಲ್ಯಾಪ್ಸ್ ಮಾಡಿದೆ. ಜಾಗ ಒಂಥರ ಚೆನ್ನಾಗಿದೆ, ಈಸಾಗಿದೆ. ಇಲ್ಲಿ ಬಾಯ್ಸ್ ಎಲ್ಲ ಆಗಲೇ ಮೂವ್ ಆಗಿಬಿಟ್ಟಿದ್ದಾರೆ. ತುಂಬ ಟೈಟ್ ಕರ್ವ್ಸ್ ಇದೆ ಇಲ್ಲೊಂದು 3. ಹೋಗ್ಬೇಕಾದ್ರೆ ಬೈಕ್ ಬಂದಿತ್ತು, ಏನು ಅಂತೆಲ್ಲ ಕೇಳಬೇಡ್ರಿ. ಹೆಂಗಿದ್ದೇವಿ ಇವತ್ತೊಂದು ರೈಡು? ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು.
ಸೂಪರ್ ರೈಡು. ಎಷ್ಟೊಂದು ದಿನ ಆದಮೇಲೆ ಎಲ್ಲ ಒಟ್ಟಿಗೆ ಸಿಕ್ಕಿರೋದು ಸಖತ್ತಾಗಿತ್ತು. ಹೇಳು ರಜಾ. ತುಂಬ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಎಷ್ಟೊಂದು ದಿನ ಆದಮೇಲೆ ಈ ಥರ ರೈಡಿಗೆ ಹೋಗಿದ್ದೆ. ಚೆನ್ನಾಗಿ ಖುಷಿ ಆಯಿತು, ಮೈಂಡಿಗೆ ರಿಲೀಫ್ ಸಿಕ್ತು. ಎಲ್ಲರೂ ನೋಡಿದ್ರಲ್ಲ, ರೈಡ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಹಂಗೆ ನಮಗೆ ಮುಂದೆ ಇನ್ನೂ ಈ ಥರ ರೈಡ್ಗಳು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಎಲ್ಲರಿಗೂ ರೈಡ್ ಇಷ್ಟ ಆಗಿರುತ್ತೆ ಅನ್ಕೊಂತೀವಿ. ಇನ್ನು ಕಟ್ ಮಾಡ್ಬಿಡು, ಸರಿ ಹೇಳ್ತೀನಿ. ಹೇಳು. ಅಲ್ಲಿ ನಿಂತಿರ್ಗು ವಾಪಸ್. ಆರಾಮ್ಸೆ. ವಾಯ್ಸ್ ನೋಡಿದ್ರಲ್ಲ, ನಮ್ಮ ಇವತ್ತಿನ ರೈಡ್ ಈ ಥರ ಇತ್ತು. ದಯವಿಟ್ಟು ಎಲ್ಲರೂ ಮ್ಯಾಕಾಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.